ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ಏನಪ್ಪ ವಿಚಾರ ಅಂತ ಅಂದರೆ ಬೈಕ್ ಟ್ಯಾಕ್ಸಿ. ಇವತ್ತು 28ನೇ ತಾರೀಕು ಏನಾಯಿತು ಬೈಕ್ ಟ್ಯಾಕ್ಸಿ ತೀರ್ಪು ಕರ್ನಾಟಕ ಹೈಕೋರ್ಟಲ್ಲಿ ಇತ್ತಲ್ಲ, ವಾದ ವಿವಾದ ಏನಾಯಿತು ಅನ್ನೋದನ್ನು ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗೆ ಹೇಳ್ತೇನೆ. ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟು ನಿಮಗೆ ವಿಡಿಯೋ ಆಗ್ತಕ್ಕಂಥದ್ದು ಒಂದು ನೋಟಿಫಿಕೇಷನ್ ಬರುತ್ತೆ. ಸ್ನೇಹಿತರೆ, ಒಂದು ವಿಷಯಗಳನ್ನು ಸಾಮಾಜಿಕವಾಗಿ ಮತ್ತೊಂದು ಎಲ್ಲ ರೀತಿಯಾಗಿ ನಾನು ವಿಡಿಯೋವನ್ನು ಮಾಡ್ತಾ ಇರ್ತೀನಿ. ಅದು ಒಂದು ಮುಟ್ಟಿಸುವಂಥ ಒಂದು ಸಣ್ಣ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಅನ್ನೋದನ್ನು ನಾನು ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಇವತ್ತು ಬೈಕ್ ಟ್ಯಾಕ್ಸಿ ಅಂತಂದರೆ ಬೈಕ್ ಟ್ಯಾಕ್ಸಿ ಕರ್ನಾಟಕ ಹೈಕೋರ್ಟಲ್ಲಿ ಯಾವ ರೀತಿಯಾಗಿ ವಾದ ವಿವಾದ ಆಯಿತು ಅನ್ನೋದು ಕೂಡ ಸುಮಾರು ಜನ ಎಲ್ಲ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತೇ ಕೂಡ ಫೈನಲ್ ಆಯಿತಾ ಮತ್ತೊಂದು ಅಂತ ಯಾವುದೇ ಭಾಗದಲ್ಲೂ ಕೂಡ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಅಂತಂದರೆ ಇದು ಕೋರ್ಟು ಕೇಸು ಅಂತ ಅಂದಮೇಲೆ ಯಾವ ರೀತಿಯಾಗಿ ಮುಂದೆ ಹೋಗ್ತಾ ಇರುತ್ತೆ, ಯಾವ ರೀತಿಯಾಗಿ ಅಂತಂದ್ರೆ ಅಂತಿಮವಾಗಿ ಇಲ್ಲ 1 ತಿಂಗಳಿಗೆ 2 ತಿಂಗಳಿಗೆ ಬೆಳಗುವಂತಹ ಯಾವುದೇ ರೀತಿಯಾಗಿ ಸನ್ನಿವೇಶಗಳು ಕಾಣಲ್ಲ. ಅಂತಂದರೆ ಗೊತ್ತಿದೆ ಸುಮಾರು ಜನಕ್ಕೆ ಕೋರ್ಟು ಕೇಸ್ ಅಂತ ಓಡಾಡುವಂಥವ್ರಿಗೆ ಯಾವುದೇ ರೀತಿಯಾಗಿ ಆಗಲ್ಲ. ಹಾಗಾಗಿ ಜಡ್ಜ್ಮೆಂಟ್ ಇನ್ನೇನು ಸತಿಲೇ ಬೈಕ್ ಟ್ಯಾಕ್ಸಿದ್ದು ಜಡ್ಜ್ಮೆಂಟ್ ಬರಬೇಕಾಗಿತ್ತು. ಆದರೆ ಅಂತಂದರೆ ಜಡ್ಜು ತೀರ್ಪು ಕೊಡೋವಂಥವ್ರೆ ಅವರೇ ಚೇಂಜ್ ಆಯಿದ್ರು. ಮತ್ತೆ ವಾದ ವಿವಾದಗಳನ್ನು ಮತ್ತೆ ಶುರು ಮಾಡಿದ್ದಾರೆ. ಇನ್ನೇನು ಫೈನಲ್ ಹಂತದಲ್ಲಿ ಓಲಿ 2026ಕ್ಕೆ ಏನಾದರೂ ಬರ್ಬೋದಾ, ಇಲ್ಲಾಂತಂದರೆ ಈ ಡಿಸೆಂಬರ್ ತಿಂಗಳಲ್ಲಾದ್ರು ಬರ್ಬೋದಾ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನಾಯಿತು ಅಂತ ಅಂದರೆ 11 ಜನರ ಕಮಿಟಿಯನ್ನು ರಚನೆ ಮಾಡಿತ್ತು ಸರ್ಕಾರ. ಅವರು ಆ ರಾಜ್ಯಗಳಿಗೆ ಹೋಗಿ ಎಲ್ಲ ಕೂಡ ತಿಳ್ಕೊಬಂದು ವರದಿಯನ್ನು ಸಲ್ಲಿಸಿದರು ಕೋರ್ಟಿಗೆ. ಅದರ ವಿಚಾರಣೆಯನ್ನು ಮಾಡಲಿಕ್ಕೋಸ್ಕರ ಈ ಒಂದು ಸೋಮವಾರಕ್ಕೆ ಮುಂದೂಡಲಾಗಿದೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂತಂದರೆ ಮೇ ಬಿ ಈಗ ಡಿಸೆಂಬರು 1ನೇ ತಾರೀಕಿಗೆ ಮುಂದೂಡಲಾಗಿದೆ ಅದನ್ನು ಪರಿಶೀಲನೆ ಮಾಡ್ತಾರೆ. ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ಅಂತಂದರೆ ಯಾವ ರೀತಿಯಾಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೋದಾ, ಇಲ್ಲ ಸಾರ್ವಜನಿಕರ ಅನುಕೂಲ ಆಗಿದೆಯಾ, ಇಲ್ಲ ಅನನುಕೂಲ ಆಗ್ತಾ ಇದೆಯಾ ಅನ್ನೋದನ್ನು ಇದೆಲ್ಲ ಸಾಧಕ ಬಾಧಕಗಳನ್ನು ವಿಚಾರಣೆ ಮಾಡಿ ಇದನ್ನು ಯಾವ ರೀತಿಯಾಗಿ ತೀರ್ಪು ಕೊಡೋದು ಅಂತ ಹೇಳಿ ಪರಿಶೀಲನೆ ಮಾಡ್ತಾರೆ. ನೋಡೋಣ. ಅಂತಂದರೆ ಇನ್ನೂ ಕೂಡ ವಾದ ವಿವಾದ ಅಂತೂ ಕೂಡ ಇನ್ನೂ ಅವಕಾಶ ಇದೆ. ಅಂತಂದರೆ ಅಗ್ರಿಗೇಟರ್ ಸಂಸ್ಥೆಗಳ ಲಾಯರಿಗಾಗಿರ್ಬೋದು, ಸರ್ಕಾರಿ ವಕೀಲರು ಏನಿದ್ದಾರೆ ಅವರು ಆಗಿರ್ಬೋದು, ಮತ್ತು ಇನ್ನು ಸಂಘಟನೆಗಳೆಲ್ಲರೂ ಕೂಡ ಅವರು ಕೂಡ ಒಂದು ಕೇಸನ್ನು ಹಾಕಿದ್ರು. ಅಂತಂದರೆ ಸಂಘಟನೆಗಳಿಗೆ ಇವತ್ತು ಅವಕಾಶ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಸಂಘಟನೆಗಳು ಕೇಸ್ ಹಾಕಿದ್ರಲ್ಲಿ ಇದು ಬೇಡ ಬೈಕ್ ಟ್ಯಾಕ್ಸಿ, ಮತ್ತೊಂದು ಬೇಡ, ನಮಗೆ ಅವಶ್ಯಕತೆ ಇಲ್ಲ, ಈ ರೀತಿಯಾಗಿ ಆಟೋ ಚಾಲಕರಿಗೆ ಭಾಳ ತೊಂದರೆ ಆಗ್ತಾಯಿದೆ, ತಾಪತ್ರೆ ಆಗ್ತಾಯಿದೆ ಅಂತ ಹೇಳಿ ಎಲ್ಲ ಸಂಘಟನೆಗಳು ಹಾಕಿದ್ರು. ಅವ್ರದ್ದು ಒಂದು ಇವತ್ತು ವಾದ ವಿವಾದ ಇತ್ತು ಅಂತ ಎಲ್ಲ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಏನಾಯಿತು ನೋಡೋಣ, ಕಾದು ನೋಡೋಣ. ಇನ್ನೂ ಕೂಡ ಡಿಸೆಂಬರ್ 1ನೇ ತಾರೀಕಿಗೆ ಮುಂದೂಡಲಾಗಿದೆ ಅಂತೇಳಿ ಅವತ್ತು ಏನು ಚರ್ಚೆ ಆಗ್ತದೆ, ಯಾರು ಚರ್ಚೆ ಮಾಡ್ತಾರೆ ವಾದ ವಿವಾದಗಳನ್ನು ನೋಡೋಣ ಸ್ನೇಹಿತರೆ. ಕೋರ್ಟು ಕೇಸು ಅಂತಂದಮೇಲೆ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಆಗ್ತೇವೆ ಅನ್ನೋದನ್ನು ಕೂಡ. ಅಂತಂದರೆ ಫೈನಲ್ಲಾಗಿ ಇವತ್ತಲೇ ತೀರ್ಪು ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ನಾನು ಆಗಲೇ ಹೇಳಿದೆ, ಸುಮಾರು ಜನ ಇಲ್ಲ ಇವತ್ತೇ ತೀರ್ಪು ಬಂದ್ಬಿಡ್ತು ಅಣ್ಣ ಏನಾಯಿತು ಹೆಂಗೆ ಅಂತ ಕೂಡ ಸುಮಾರು ಜನ ಕೇಳ್ತಾಯಿದ್ರು. ಎಲ್ಲರೂ ಕೂಡ ಅಂದ್ಕೊಳಕ್ಕೆ ಹೋಗ್ಬೇಡಿ, ನಿಮ್ಮ ಡ್ಯೂಟಿಗಳನ್ನು ಮಾಡಿ. ನೋಡೋಣ ಯಾವ ರೀತಿಯಾಗಿ ಸರ್ಕಾರ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ, ಲಾಯರ್ ಮಾಡುವಂಥ ಕೆಲಸ ಲಾಯರ್ಗಳು ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ ನಾವು ಅವರಿಗೆ ಸಪೋರ್ಟಿವಾಗಿ ನಿಲ್ಲಬೇಕಾಗ್ತದೆ ಅಷ್ಟೇ. ಇಲ್ಲಿ ನಾವಿನ್ನೇನು ಮಾಡೋಕ್ಕಾಗಲ್ಲ. ಅಂತಂದರೆ ಈಗ ನಾವು ಹೋಗ್ಬಿಟ್ಟು ಅದರಲ್ಲಿ ಹಾರಾಟ ಕೂಗಾಟ ಮಾಡೋವಂಥದ್ದು ಯಾವುದು ಕೂಡ ಸಮಂಜಸ ಅಲ್ಲ. ನಾವು ಯಾವ ರೀತಿಯಾಗಿ ವಿವರ್ತನೆಗಳನ್ನ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಯಾವುದೋ ನಾವು ಕಾನೂನನ್ನು ಮೀರಿ ಯಾವುದೇ ರೀತಿಯಾಗಿ ಒಬ್ಬರ ಮೇಲೆ ರೈಡರನ್ನು ಈಗ ಕುಣಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವನನ್ನು ಹಿಡಿದು ಪಾಪ ಅವನಿಗೆ ಬೈಯೋವಂಥದ್ದು, ಆ ಪ್ಯಾಸೆಂಜರನ್ನು ಇಳಿಸಿ ಮತ್ತೊಂದು ವಿಡಿಯೋ ಮಾಡೋವಂಥದ್ದು ಇದರ ಅನಾವಶ್ಯಕ. ಸುಮ್ಮನೆ ಈಗ ಕಾನೂನು ಬಾಯಿರುವಂತಂದ್ರೆ ನಾವು ಕಾನೂನನ್ನು ಮೀರಿ ನಾವು ಮಾಡೋಕ್ಕೆ ಹೋಗಬಾರ್ದು. ಈಗ ಕಾನೂನು ಚೌಕಟ್ಟಿನಲ್ಲಿ ಏನಿರ್ತದೆ ಅದನ್ನು ಮಾಡಬೇಕು. ಈಗ ಸುಮ್ಮನೆ ಒಬ್ಬನ್ನ ಯಾರನ್ನೋ ತಡೆಯೋದು, ಅವನಿಗೆ ಹೊಡೆಯೋವಂಥದ್ದು, ಅವನ್ನ ಏನೋ ಒಂದು ಮಾಡೋವಂಥದ್ದು, ಈ ರೀತಿಯಾಗಿ ಘಟನೆಗಳ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಆಗ್ತದೆ. ಪಾಪ ಅವನ್ನೂ ಕರೆಸ್ತಾರೆ, ಇವ್ರನ್ನೂ ಕರೆಸ್ತಾರೆ, ಏನೋ ಒಂದು ಕೇಸ್ ಆಗ್ತದೆ. ತೊಂದರೆ ತಾಪತ್ರೆಗಳು ಅನುಭವಿಸ್ತಾರೆ ಯಾರು, ನೀವೇನೆ. ಹಾಗಾಗಿ ಯಾರು ಕೂಡ ಒಂದು ಅವೇಳನಕಾರಿ ಬೈಯುವಂಥದ್ದಾಗಿರ್ಬೋದು, ಮತ್ತೊಂದು ಯಾವುದೇ ಒಂದು ಬೈಕ್ ಟ್ಯಾಕ್ಸಿಗರಿಗೆ ಬೈಯುವಂಥದ್ದು, ಇಲ್ಲಿ ಆಟೋ ಚಾಲಕರು ಬೈಕ್ ಟ್ಯಾಕ್ಸಿಯವರಿಗೆ ಬೈಯುವಂಥದ್ದಾಗಿರ್ಬೋದು, ಈ ರೀತಿಗಳನ್ನು ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಏನಾದರೂ ಕೂಡ ಒಂದು ಕಂಪ್ಲೇಂಟು ಮತ್ತೊಂದು ಏನಾರು ಆದಂಥ ಸಂದರ್ಭದಲ್ಲಿ ಅವರಿಗೂ ನೋವಾಗ್ತದೆ, ನಿಮಗೂ ನೋವಾಗ್ತದೆ, ನಿಮ್ಮನ್ನು ಬಿಡಿಸ್ಲಿಕ್ಕೆ ಯಾರೂ ಕೂಡ ಬರಲ್ಲ.
ಏನಾರು ಅಕಸ್ಮಾತ್ ಒಂದು FIR ಆಗಿ ಮತ್ತೊಂದು ಏನಾರು ಆಯಿತು ಅಂತ ಅಂದರೆ ಯಾರು ಬರ್ತಾರೆ? ನಿಮ್ಮನ್ನು ಬಿಡಿಸ್ಕೊಳಕ್ಕೆ ಬರ್ತಾರಾ? ಯಾರು ಕೂಡ ಬರಲ್ಲ ಸ್ನೇಹಿತರೆ. ಹಾಗಾಗಿ ಏನು ಸರ್ಕಾರ ಕೆಲಸ ಏನು ಮಾಡ್ತಾ ಇದೆ ಅದ್ರ ಪಾಡಿಗೆ ಅವ್ರದ್ದು ಮಾಡಲಿ. ನಿಮ್ಮ ಪಾಡಿಗೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ತಾ, ಅಂತಂದರೆ ಎಲ್ಲರೂ ಕೂಡ ಹೊಟ್ಟೆಪಾಡಿಗೋಸ್ಕರನೇ ಜೀವನ ಮಾಡೋಂಥದ್ದು. ಎಲ್ಲರೂ ಕೂಡ ಈಗ ಬೈಕ್ ಟ್ಯಾಕ್ಸಿಯವರು ಕೆಟ್ಟವರು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಸರ್ಕಾರ ಅವ್ರನ್ನ ಪರ್ಮಿಷನ್ ಕೊಟ್ಟಿದ್ದು, ಸರ್ಕಾರ ನೋಡ್ಕೊಳ್ಬೇಕು, ಅದನ್ನು ಓಡಿಸ್ಬೇಕೋ ಬೇಡವೋ ಅಂತದ್ದು ಅದು ಸರ್ಕಾರ ನೋಡ್ಕೋಬೇಕು, ಅಧಿಕಾರಿಗಳು ನೋಡ್ಕೋಬೇಕು. ಅವರೇ ಒಂದು ನಿರ್ಲಕ್ಷ್ಯತನದಿಂದ ಈ ರೀತಿಯಾಗಿ ಅವ್ಯವಸ್ಥೆ ಸೃಷ್ಟಿಯಾಗಿದೆ. ಹೀಗಾಗಿ ಅವರು ನೋಡೋಣ ಕೋರ್ಟ್ಗೆ ತೀರ್ಪು ಅಂತ ಅಂದಮೇಲೆ ಯಾವ ರೀತಿಯಾಗಿ ವರ್ತನೆಗಳಾಗ್ತದೆ, ಏನೇನು ಕ್ಲೋಸ್ ಆಗ್ತದೋ ಇಲ್ವೋ ನೋಡೋಣ ಇನ್ನೂ ಕೂಡ. ಹಾಗಾಗಿ ಪ್ರತಿಯೊಬ್ಬರು ಯಾರ ಮೇಲೂ ಕೈ ಮಾಡೋಕ್ಕೆ ಹೋಗಬೇಡಿ ಅನ್ನೋದನ್ನು ನಾನು ಈ ಮುಖಾಂತರ ನಮ್ಮೆಲ್ಲ ಆಟೋ ಚಾಲಕರಾಗಿರ್ಬೋದು ಮತ್ತು ಬೈಕ್ ಟ್ಯಾಕ್ಸಿ ಓಡಿಸುವಂತಹ ರೈಡರ್ಗಳಿಗೂ ಆಗಿರ್ಬೋದು, ಯಾರ ಮೇಲೂ ಕೂಡ ಒಂದು ಅವಹೇಳನಕಾರಿ ಬೈಯುವಂಥದ್ದು ಮತ್ತೊಂದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸಗಳನ್ನು ಮಾಡಿ ಕೋರ್ಟ್ಗೆ ತೀರ್ಪು ಬಂದಾದಮೇಲೆ ನೀವೆಲ್ಲರೂ ಕೂಡ ಅದಕ್ಕೆ ತಲೆ ಬಾಗಲೇಬೇಕಾಗುತ್ತೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ತಾ, ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋವನ್ನು ನೋಡ್ತಾರೆ, ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನನಗೆ ಅನಿಸಿರೋ ಅನಿಸಿಕೆಗಳನ್ನು ನಾನು ಹೇಳಿದ್ದೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.